ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ನೀವು ಕೂಡ ನೋಡಿರಬಹುದು, ನಾವು ಸಾಕಿರೋ ನಾಯಿನೇ ಆಗಿರಬಹುದು ಅಥವಾ ಬೀದಿ ನಾಯಿನೇ ಆಗಿರಬಹುದು, ಆ ನಾಯಿಗಳು ಯಾವಾಗಲೂ ಅವುಗಳ ನಾಲಿಗೆಯನ್ನು ಬಾಯಿಂದ ಆಚೆನೇ ಹೊರ ತೆಗೆದಿರುತ್ತೆ. ಸೊ ಈ ವಿಡಿಯೋದಲ್ಲಿ ಅದು ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ, ನಾಯಿಗಳು ಅವುಗಳ ನಾಲಿಗೆಯನ್ನು ಯಾಕೆ ಹೊರ ತೆಗೆಯುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಫಸ್ಟು ನಮ್ಮ ಮೈಯಿಂದ ಯಾಕೆ ಬೆವರು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಮ್ಮೆಲ್ಲರಿಗೂ ನಮ್ಮ ಮೈಯಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಇದ್ದೇ ಇರುತ್ತೆ. ಸೊ ಈ ಗ್ಲ್ಯಾಂಡ್ಗಳನ್ನು ಎಕ್ರಿನ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಈ ಸ್ವೆಟ್ ಗ್ಲ್ಯಾಂಡ್ಸ್ಗಳು ನಮ್ಮ ಮೈಯಲ್ಲಿ ಇರೋದ್ರಿಂದ ಯಾವಾಗೆಲ್ಲ ನಮ್ಮ ಮೈ ಹೀಟ್ ಆಗುತ್ತೋ ಆವಾಗ ನಮ್ಮ ಬಾಡಿ ಕೂಲ್ ಆಗೋದಕ್ಕೆ ಈ ಸ್ವೆಟ್ ಗ್ಲ್ಯಾಂಡ್ಗಳು ಸಹಾಯ ಮಾಡುತ್ತೆ. ಹಾಗೂ ಇದನ್ನು ಪರ್ಸ್ಪಿರೇಷನ್ ಅಂತ ಕರೀತಾರೆ. ಆದರೆ ನಾಯಿಗಳ ವಿಷಯಕ್ಕೆ ಬಂದರೆ ಹಾಗಲ್ಲ. ಯಾಕಂದರೆ ನಾಯಿಗಳ ಮೈ ಪೂರ್ತಿ ಕೂದಲಿರೋದ್ರಿಂದ ನಾಯಿಗಳಿಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇರೋದಿಲ್ಲ. ಆದರೆ ನಾಯಿಗಳಿಗೆ ಅದರ ಮೂಗು ಹಾಗೂ ಅದರ ಪಾದಗಳಲ್ಲಿ ಮಾತ್ರ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ. ಆದರೆ ನಾಯಿಗಳ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ಅದು ಸಾಕಾಗೋದಿಲ್ಲ. ಆದ್ದರಿಂದ ನಾಯಿಗಳು ಅವುಗಳ ನಾಲಿಗೆಯನ್ನು ಹೊರಹಾಕಿ ಅದರಲ್ಲಿರೋ ವಾಟರ್ ಕಂಟೆಂಟನ್ನು ಎವಾಪರೇಟ್ ಮಾಡಿ ಅದರ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅದೇ ರೀತಿಯೇ ಮೊಸಳೆಗಳು ಕೂಡ, ಅವುಗಳಿಂದಲೂ ಕೂಡ ಅದರ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಮೊಸಳೆಗಳ ಬಾಡಿ ಟೆಂಪ್ರೇಚರ್ ಸಾಮಾನ್ಯವಾಗಿ 30ರಿಂದ ಹಿಡಿದು 33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆದ್ದರಿಂದ ಮೊಸಳೆಗಳು ಕೂಡ ಬೇರೆ ರೀತಿಯೇ ಅವುಗಳ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅದು ಹೇಗೆ ಅಂದರೆ, ಒಂದು ವೇಳೆ ಮೊಸಳೆಗಳು ನೀರಿನಲ್ಲಿ ಜಾಸ್ತಿ ಹೊತ್ತು ಇದ್ದರೆ ಅವುಗಳ ಬಾಡಿ ಟೆಂಪ್ರೇಚರ್ ತುಂಬ ಕೂಲಾಗಿ ಇರುತ್ತೆ. ಆಗ ಮೊಸಳೆಗಳು ನೀರಿಂದ ಆಚೆ ಬಂದು ಬಿಸಿಲಿನಲ್ಲಿ ಬಿಸಿಲು ಕಾಯ್ತಾ ಅವುಗಳ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಇದೇ ರೀತಿಯೇ ಒಂದೊಂದು ಪ್ರಾಣಿನೂ ಬೇರೆ ಬೇರೆ ರೀತಿ ಅವುಗಳ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ, ಆನೆಗಳು ಅವುಗಳ ಕಿವಿಗಳನ್ನು ಆಡಿಸಿ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೂ ಕೊಕ್ಕರೆಗಳು ಒಂದೇ ಒಂದು ಕಾಲಿನಲ್ಲಿ ನಿಂತ್ಕೊಂಡು ಅವುಗಳ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಹಾಗೂ ಈ ಒಂದು ಪ್ರಕ್ರಿಯೆಯನ್ನು ಥರ್ಮೋ ರೆಗ್ಯುಲೇಷನ್ ಅಂತ ಕರೀತಾರೆ. ಸೊ ಇನ್ಮೇಲೆ ಯಾರಾದರೂ ನಿಮ್ಮನ್ನು ನಾಯಿಗಳು ಯಾಕೆ ಅವುಗಳ ನಾಲಿಗೆಯನ್ನು ಬಾಯಿಂದ ಹೊರ ಹಾಕಿರುತ್ತೆ ಹಾಗೂ ಮೊಸಳೆಗಳು ಯಾಕೆ ಯಾವಾಗಲೂ ಬಾಯನ್ನು ತೆರೆದಿರುತ್ತೆ ಇಂಥ ಪ್ರಶ್ನೆಗಳನ್ನು ಕೇಳಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.